ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆ ಆಗ್ತಾ ಇದೆ. ಅದರ ಪರಿಣಾಮನೇ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿ 1,30,000 ಕ್ಯೂಸೆಕ್ ನೀರು ಆಚೆ ಹೋಗೋ ಪರಿಸ್ಥಿತಿ ಬರ್ತಾ ಇದೆ. ಈಗ ಕೊಡಗಿನಲ್ಲಿ ಮಳೆಯಿಂದ ಆಗಿರುವಂತಹ ಅನಾಹುತಗಳು ಏನು ಅನ್ನುವಂಥದ್ದನ್ನ ನೋಡೋಣ. ಕೊಟ್ಟಮುಡಿಯ ಕೂಡು ರಸ್ತೆ ಸಂಪೂರ್ಣ ಜಲಾವೃತವಾಗಿ ಹೋಗಿದೆ. ಈಗ ನಾಪೋಕ್ಲು ಮೂರ್ನಾಡು ಸಂಪರ್ಕಿಸುವಂತ ರಸ್ತೆ, ಮಡಿಕೇರಿ ತಾಲೂಕಿನ ಹಲವೆಡೆ ಮಣ್ಣು ಕುಸಿತವಾಗಿರುವಂತಹ ಆತಂಕ ಕೂಡ ಇದೆ. ಈಗ ಹಿಂದೆ ಅನೇಕ ಘಟನೆಗಳನ್ನು ನೋಡಿದ್ದೀವಿ. ಕೊಡಗಿನಲ್ಲಿ ಏನಾಗಿತ್ತು ಅಂತ ಹೇಳಿ ಪ್ರವಾಹದ ಪರಿಸ್ಥಿತಿ ಆದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತಗಳಾಗಿರೋದು. ಅದೇ ರೀತಿಯಾಗಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ. ಕೊಟ್ಟಮುಡಿಯ ಕೂಡು ರಸ್ತೆ ಜಲಾವೃತವಾಗಿ ಹೋಗಿದೆ. ನಾಪೋಕ್ಲು ಮೂರ್ನಾಡು ಸಂಪರ್ಕಿಸುವಂತ ರಸ್ತೆ ಜಲಾವೃತವಾಗಿ ಹೋಗಿರೋದು. ಮಡಿಕೇರಿ ತಾಲೂಕಿನ ಹಲವೆಡೆ ಮಣ್ಣು ಕುಸಿತವಾಗ್ತಾ ಇರುವಂತಹ ಆತಂಕ ಈಗ ಎದುರಾಗ್ತಾ ಇದೆ. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ. ನಾಪೋಕ್ಲು ಮೂರ್ನಾಡು ಸಂಪರ್ಕಿಸುವಂತ ರಸ್ತೆ ಇದು. ಕೊಟ್ಟಮುಡಿಯ ಕೂಡು ರಸ್ತೆ ಜಲಾವೃತವಾಗಿ ಹೋಗಿದೆ. ಮಡಿಕೇರಿ ತಾಲೂಕಿನ ಹಲವೆಡೆಯೂ ಕೂಡ ಮಣ್ಣು ಕುಸಿತದ ವರದಿಗಳು ಕೂಡ ಬರ್ತಾ ಇದೆ. ಅಲ್ಲಿರುವಂಥ ಜನರಿಗೆ ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಹಿಂದೆ ನೋಡಿರುವಂಥ ಅವರ ಘಟನೆಗಳು ಅವರ ಕಣ್ಮುಂದೆನೇ ಇದೆ. ಹಾಗಾಗಿ ಅದು ಸಹಜವಾಗಿ ಆತಂಕ ಇನ್ನೊಂದಿಷ್ಟು ಹೆಚ್ಚು ಮಾಡುತ್ತೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಆರ್ಭಟ ಈಗ ಮುಂದುವರೆದಿದೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ರಣ ಮಳೆ ಆರ್ಭಟಿಸ್ತಾ ಇದೆ. ಹೀಗಾಗಿ ಜನಜೀವನ ಒಂದು ರೀತಿ ತತ್ತರಿಸಿ ಹೋಗ್ತಾ ಇದ್ರೆ, ಮತ್ತೊಂದೆಡೆ ಕಾವೇರಿಯ ಪ್ರವಾಹಕ್ಕೆ ಸಾಕಷ್ಟು ಅವಾಂತರಗಳು ಕೂಡ ಜಿಲ್ಲೆಯಾದ್ಯಂತ ಸೃಷ್ಟಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಸ್ತುತ ಮಡಿಕೇರಿ ತಾಲೂಕಿನ ನಾಪೋಕ್ಲು ಮತ್ತು ಕೊಟ್ಟಮುಡಿ ಏನು ರಸ್ತೆ ಇದೆ, ಆ ರಸ್ತೆಯ ಈ ರಸ್ತೆಗೆ ಸಂಪೂರ್ಣವಾಗಿ ಕಾವೇರಿಯ ಪ್ರತಾಪ ಒಳಗಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ರಸ್ತೆ ಕೂಡ ಮುಳುಗಡೆ ಆಗಿದೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಜನರು ಕೂಡ ಹರಸಾಹಸವನ್ನು ಪಟ್ಟುಕೊಂಡು ಮನೆಗೆ ಹೋಗುವಂಥ ಪರಿಸ್ಥಿತಿ. ಪ್ರತಿ ವರ್ಷವೂ ಮಳೆಗಾಲ ಬಂತು ಅಂದರೆ ಮನೆಗೆ ತೆಗೆದುಕೊಂಡು ಹೋಗುವಂತಹ ಆಹಾರ ಏನಿರುತ್ತೆ, ಒಂದಷ್ಟು ದವಸ ಧಾನ್ಯಗಳಿರ್ಬೋದು, ಮನೆಗೆ ಬೇಕಾದಂತಹ ರೇಷನ್ಗಳು, ಇವೆಲ್ಲವೂ ಕೂಡ ಹೊಳೆ ಬದಿಯಿಂದನೇ ಹೋಗುವಂತಹ ಪರಿಸ್ಥಿತಿ. ಹಿಂಗೆ ನಡ್ಕೊಂಡು ಹೋಗ್ತಾರೆ. ಜೀವದ ಹಂಗನ್ನು ತೊರೆದು ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಅವ್ರನ್ನೇ ಒಂದಷ್ಟು ಮಾತಾಡ್ತೀನಿ. ಸಾಹೇಬ್ರೆ, ಯಾವ ರೀತಿ ಸಮಸ್ಯೆ ಆಗುತ್ತೆ? ಈಗ ಇದೇ ರೀತಿ ಮಳೆ ಕೂಡ ಆಗ್ತಾ ಇರುತ್ತೆ. ಕಳೆದ 1 ವಾರದಿಂದ ಮಳೆ ಬಂತು, ಒಂದಷ್ಟು ನೀರಿನ ಮಟ್ಟ ಏರಿಕೆ ಆಗಿತ್ತು, ಒಂದಷ್ಟು ತಗ್ಗಿತ್ತು. ಸೊ ಈಗೇನು ಸಮಸ್ಯೆ ಆಗ್ತಿದೆ? ಇಲ್ಲಿ ಎಲ್ಲ ವರ್ಷ ಹಿಂಗೇನೆ, ಯಾವ ತರ ಈ ಥರನೇ ಇದು ಜಾಸ್ತಿ ಆಗ್ತದೆ. ಇಲ್ಲಿ ಗೌರ್ಮೆಂಟ್ ಯಾವ್ದಾದ್ರು ಒಳ್ಳೇದು ಮಾಡಿದರೆ ಎಲ್ಲ ಜನರಿಗೆ ಒಳ್ಳೇದಿದ್ರೆ ನಾನು ಹೇಳಿಬಿಡ್ತೇನೆ. ಆಯಿತಾ, ನೀವು ಯಾವುದು ಗೌರ್ಮೆಂಟ್ ಏನು ಮಾಡೋದು ಹಾಗೆ ಮಾಡಲಿ, ಇಲ್ಲದ್ರೆ ಜನ ಅವಸ್ಥೆ ಹಿಂಗೇನೆ. ಏನು ಮುಳುಗಡೆ ಆಗಿದ್ದ ಪ್ರದೇಶದಲ್ಲೇ ಓಡಾಡಬೇಕಾ? ಹೇಗೆ ಆ ಕಡೆ ಹೋಗಿದ್ರೆ ನನ್ನ ಮನೆ ತುಂಬ ಜಸ್ಟ್ ಇಷ್ಟೇನೆ ಹೋಗ್ಲಿಕ್ಕೆ ಮನೆ ಅಷ್ಟೇ ಇರೋದು. ನೀರು ನುಗ್ಗುತ್ತೆ. ಹಾಂ, ಜಾಸ್ತಿಯಾಗಿ ಬರ್ತದೆ. ಮತ್ತೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ನಮಗೂ ಬಟ್ಟೆನಿಲ್ಲ, ಹಿಂಗೆ ಹೋಗಬೇಕು. ಮತ್ತು ಇಲ್ಲದ್ರೆ ಅಲ್ಲಿ ಟೌನಲ್ಲಿ ಮಲಗಬೇಕು ಅಷ್ಟೇ. ಬರ್ತದೆ, ನಾವು ಎಲ್ಲ ರೆಡಿ ಮಾಡಿ ಹೋಗ್ತಾ ಇರ್ತೈತೆ ಈಗ. ಮತ್ತೆ ಯಾರು ಇದಿಲ್ಲ. ಅಲ್ಲ, ಈ ಭಾಗದಲ್ಲಿ ಮಕ್ಕಳೆಲ್ಲ ಶಾಲೆ ಎಲ್ಲ ಇದ್ರೆ ಯಾವ ರೀತಿ ಓಡಾಡ್ತಾರೆ? ಮಕ್ಕಳಲ್ಲಿ ಇಲ್ಲೇ ಹೋಗ್ಬೇಕು ಶಾಲೆಗೆ, ಹಿಂಗೆ ನಡ್ಕೊಂಡೇ ಹೋಗ್ಬೇಕು. ನಡ್ಕೊಂಡು ಬರ್ದಿಲ್ಲಲ್ಲ. ಈಗ ಎಕ್ಸಾಮ್ ನನ್ನ ಮಗಳಿಗೆ, ಏನು ಮಾಡೋದು, ಇನ್ನು ಸೌಂಡ್ ಸುತ್ತ ಬರಬೇಕು. ಎಷ್ಟು ಕಿಲೋಮೀಟರ್? ಅಲ್ಲಿವರು 2-3 ಕಿಲೋಮೀಟರ್ ಸುತ್ತಿ ಬರಬೇಕು. ಸೊ ನೀವು ಯಾವಾಗಲೂ ಸಹ ಪ್ರತಿದಿನ ಈ ರೀತಿನೇ ಮನೆಗೆ ಬೇಕಾಗಿ ಥಿಂಗ್ಸ್ ಬೇಕು ಅಂದರೆ ಹಿಂಗೆ ತಗೊಂಡು ಹೋಗ್ತೀರಾ? ಹೋಗುದು. ಮತ್ತೆ ಏನು ನಮ್ಮ ಹತ್ರ ಬೇರೆ ಆಟ ಮಾಡಿ ಬರಲಿಕ್ಕೆಲ್ಲ ಇದಿಲ್ಲ, ಮನೆ ಹೋಗುದೆ. ಆಯಿತು, ಸರಿ. ಹೇಳಿದ್ರಲ್ಲ, ಇಲ್ಲಿಯ ಸ್ಥಳೀಯರು ಹೇಳುವಂಥ ಮಾತುಗಳು. ಯಾಕೆಂದರೆ ಪ್ರತಿ ಬಾರಿನೂ ಮಳೆಗಾಲ ಬಂತು ಅಂದರೆ ಸಾಮಾನ್ಯವಾಗಿ ಇದೇ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಯಾಕಂದರೆ ನೀವು ನೋಡ್ಬೋದು, ನನ್ನ ಕಾಲನ್ನ ಕೆಳಗಡೆ ನೋಡಿ ಯಾವ ಪ್ರಮಾಣದಲ್ಲಿ ನೀರು ಹರಿತಿದೆ ಅಂದರೆ ಸಂಪೂರ್ಣವಾಗಿ ನಂಗೆ 4 ಅಡಿಯಷ್ಟು ನೀರಿದೆ. ಯಾಕಂದರೆ ನನ್ನದೇ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಇನ್ನೊಂದಷ್ಟು ದೂರ ಹೋಗ್ಬಿಟ್ರೆ ನಾನೇ ಕುತ್ತಿಗೆ ಗಂಟ ಬಂದ್ಬಿಡ್ತೀನಿ ಅನ್ನೋ ಆ ಪ್ರಮಾಣದಲ್ಲಿ ನೀರು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಹಾಗಾಗಿ ಈ ಭಾಗದ ಜನರು ಕೂಡ ಒಂದು ರೀತಿ ಭಯಭೀತರಾಗ್ತಾರೆ ಪ್ರತಿ ಮಳೆಗಾಲ ಬಂತು ಅಂದರೆ. ಇಲ್ಲಿ ನೀರು ಬರುತ್ತೆ, ನಮಗೆ ನೀರು ಬಂದಂತಹ ಸಂದರ್ಭದಲ್ಲಿ ನಮಗೆ ಕನೆಕ್ಟಿವಿಟಿ ಇರಲ್ಲ. ರಸ್ತೆ ಮಕ್ಕಳುಗಳು, ಶಾಲಾ ಕಾಲೇಜುಗಳ ಹೋಗುವಂಥ ಮಕ್ಕಳುಗಳ ಪರಿಸ್ಥಿತಿ ಅಂತೂ ಸಾಕಷ್ಟು ಶೋಚನೀಯ. ಸುಮಾರು ಅರ್ಧ ಕಿಲೋಮೀಟ್ರು ಒಂದಷ್ಟು ಕನೆಕ್ಟಿವಿಟಿ ಇರುವಂಥ ರಸ್ತೆ ಕಾವೇರಿ ಪ್ರವಾಹಕ್ಕೆ ತುತ್ತಾದರೆ ಸುಮಾರು 3-4 ಕಿಲೋಮೀಟ್ರಷ್ಟು ಸುತ್ತಿ ಬಳಸಿ ನಾವು ನಗರ ಪ್ರದೇಶಗಳಿಗೆ ಹೋಗಬೇಕು. ಅಷ್ಟೇ ಅಲ್ಲದೆ ಈ ಭಾಗ ಏನಿದೆ, ಈಗ ನಾವು ಪ್ರಸ್ತುತ ಏನು ಈ ಜಾಗ ತೋರಿಸ್ತಾ ಇದ್ದೀವಿ, ಈ ಜಾಗವನ್ನು ನಾವು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇದು ಮೂರ್ನಾಡು ಮತ್ತು ನಾಪೋಕ್ಲು ರಸ್ತೆ ಕನೆಕ್ಟಿವಿಟಿ ಮಾಡುವಂತಹ ರಸ್ತೆ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಈ ರಸ್ತೆ ಯಾವ ಪ್ರಮಾಣದಲ್ಲಿ ಮೈದುಂಬಿ ಕಾವೇರಿಯ ಪ್ರತಾಪಕ್ಕೆ ರಸ್ತೆ ಕನೆಕ್ಟಿವಿಟಿ ಕೂಡ ಕಟ್ಟಾಗಿರ್ತಕ್ಕಂಥದ್ದು. ಸಂಪರ್ಕ ಕಟ್ಟಾಗಿರೋದ್ರಿಂದ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿದೆ. ಯಾಕೆಂದರೆ ಮಧ್ಯದಿಂದ ಒಂದಷ್ಟು ಹೋದರೆ ಅಲ್ಲೊಂದಷ್ಟು ನದಿಯ ನೀರು ಪ್ರವಾಹ ಥರ ಬಿಡ್ತಾ ಇದೆ. ಹೀಗಾಗಿ ಅಲ್ಲೂ ಸಹ ಒಂದಷ್ಟು ಕಟ್ಟಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿಂದ ಒಂದಷ್ಟು ದೂರ ಹೋಗ್ಬೇಕಾದ್ರೆ ಒಂದು 2-3 ಕಿಲೋಮೀಟ್ರ್ ನಾವು ಕೂಡ
ಸುತ್ತಿ ಬಳಸಿ ಹೋಗಬೇಕಾಗುತ್ತೆ ಅಲ್ಲಿನ ಸಮಸ್ಯೆಗಳನ್ನು ತೋರ್ಸೋಕ್ಕೆ. ಹೀಗಾಗಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಒಂದು ರೀತಿ ಮಹಾಮಳೆ ಬಂತು ಅಂದರೆ ಒಂದು ರೀತಿ ದ್ವೀಪದಂತೆ ಪರಿಣಮಿಸುತ್ತೆ. ಹಾಗಾಗಿ ಜನರು ಕೂಡ ಮನೆಗೆ ಬೇಕಾಗಿದ್ದ ಥಿಂಗ್ಸ್ಗಳನ್ನ ತಗೋಗೋಕ್ಕೂ ಒಂದು ರೀತಿ ಭಯ ಪಡ್ಕೊಳ್ತಾರೆ. ಯಾಕೆಂದರೆ ಆ ಪ್ರಮಾಣದಲ್ಲಿ ನೀರಿನ ಸೆಲೆ ಕೂಡ ಅಷ್ಟು ಇರುತ್ತೆ. ಹೀಗಾಗಿ ಒಂದು ರೀತಿ ಜನಜೀವನ ತತ್ತರಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಕಾವೇರಿಯ ಪ್ರತಾಪಕ್ಕೆ ಸಾಕಷ್ಟು ಸಮಸ್ಯೆಗಳು ಕೂಡ ಗೋಚರಿಸ್ತಾ ಇದೆ. ಆಗಲೇ ಒಬ್ಬರು ಮನೆಗೆ ಥಿಂಗ್ಸ್ ತಗೊಳಕ್ಕೆ ಹೋಗಲಿಕ್ಕೆ ಒಂದು ರೀತಿ ಸಮಸ್ಯೆ ಅಂತ ಹೇಳ್ತಿದ್ರು. ಮತ್ತೊಬ್ಬರು ಕೂಡ ವಯರ್ ಉದ್ದಿರಿದ್ದಾರೆ. ನೋಡಿ ಯಾವ ಪ್ರಮಾಣಕ್ಕೆ ನೀರಿನ ಮಟ್ಟ ಅವರ ಕಾಲಿಂದ ಎಲ್ಲಿ ತನಕ ನೀರಿದೆ ಅಂತ, ಅಲ್ಲಿ ತನಕನೂ ನೀರು ಹರಿಯುತ್ತದೆ. ಹೀಗಾಗಿ ಈ ಮಳೆಯನ್ನು ಲೆಕ್ಕಿಸದೆ ಈ ನೀರಿನಲ್ಲೇ ಓಡಾಟವನ್ನು ಕೂಡ ನಡೆಸುವಂಥ ಆಗುತ್ತೆ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಇದೇ